ಹಾಯ್ ಗೆಳೆಯರೇ, ನಾನು ಮಹಾದೇವ್ ಪೂಜಾರಿ ಅಂತೇಳಿ. ಮೊದಲಿಗೆ ನಾನು ಈ ಜಮೀನಲ್ಲಿ ಕೃಷಿ ಮಾಡಬೇಕಾಗಿತ್ತಂದರೆ ಸನಬನ್ನು ಮುರಿದಿದ ಮೇಲೆ ಲಾವಣಿ ಮಾಡಿದ್ವಿ. ತರು ತಂದಮೇಲೆ ಯಾವ ಥರ ಮರಿ ಹಾಕಿದೆ ಅಂತ ನೋಡಿ ಲೆಕ್ಕ ಹಾಕ್ತಾಯಿದ್ದೀನಿ. 1 2 3 4 ಇದು 5 ಇದು 6 ಇದು 7 ಇದು 8 9 ಇದು 10 ಇದು 11 ಇದು ಚಿಕ್ಕ ಮರಿ ಹಿಡಿದ್ರೆ 12. ಅದೇ ಅಲ್ಲೇ ಇದು ಹತ್ತಿರ ನೋಡೋಣ. 12 ಆಗಿದೆ. ಇಲ್ಲಿ ನೋಡ್ರಿ 1 2 3 4 ಇದು 5 ಇದು 5 ಇದು 6 7 8 9 ಇದು 10 ಮರಿ ಆಗಿದೆ. 10 ಮರಿ ಆಗಿದೆ. ಇಲ್ಲೇ ಹತ್ತಿರ ಹೋಗೋಣ, ಭಾಳ ದೂರ ಹೋಗೋದು ಬೇಡ. ಹತ್ತಿರ ಹೋಗಿ ನೋಡಿ, ಇಲ್ಲಿ ಚಿಕ್ಕದಿದೆ, ಅದು ನೀರು ಸರಿಯಾಗಿ ಹತ್ತಿಲ್ಲ. ಆದರೂ ಸಹ 1 2 3 4 5 ಇದು 6 ಇದು 7ರಿಂದ ಹಿಡ್ಕೊಂಡು 10 12 ಮರಿ ಹಾಕಿದೆ. ಚೆನ್ನಾಗಿ ಭೂಮಿಯಲ್ಲಿ ಗೊಬ್ಬರ ಸಿಕ್ಕಿದ ಮೇಲೆ ಸಣ್ಣಬನ್ನು ಮುರಿದಿದ್ವಿ. 1 ಎಕರೆಗೆ 30 kg ಮುರಿದಿದ್ವಿ. ಈಗ ಅದಕ್ಕೆ ಹೋಮಿಕ್ ಆಸಿಡು ಬಂದುಬಿಟ್ಟು ಜೀವಾಮೃತ ರೆಡಿ ಮಾಡಿದ್ವಿ. ಅದ್ರ ಜೊತೆಗೆ ಗೋಮೂತ್ರನೂ ಯೂಸ್ ಮಾಡಿದ್ವಿ. 1 ಟ್ಯಾಂಕಿಗೆ 2 ಲೀಟ್ರದಂತೆ ಯೂಸ್ ಮಾಡಿದ್ವಿ. ಅದೇ ಥರನಾಗಿ ಮೊದಲಿಗೆ ತರು ಹಾಕಿದ 30 ದಿನಕ್ಕೆ ನಾವು ಯೂರಿಯಾ ಒಂದು 40 kg ಆದ ನಂತರ 10 kg MOP 10 kg DAP ಯೂಸ್ ಮಾಡಿ ಹಾಕಿದ್ವಿ. ಅದರ ನಂತರ ಮರಿ ಹೊಡಲಿಕ್ಕೆ ಹೋಮಿಕ್ ಆಸಿಡು ಮತ್ತು ಜೀವಾಮೃತ ಮತ್ತು